ರಾಜ್ಯದಲ್ಲಿ ಅನೈತಿಕ ಸಂಬಂಧಗಳು ಇಟ್ಕೊಂಡಿರುವಂಥ ಬಿಜೆಪಿ ಮತ್ತು JDSಗೆ ಇವತ್ತಿನ 3 ಉಪಚುನಾವಣೆಗಳ ಫಲಿತಾಂಶ ಉತ್ತರ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಸಾಕಷ್ಟು ವಿಚಾರಗಳು ಕಳೆದ ಅಧಿವೇಶನದಿಂದಲೂ ವಾಲ್ಮೀಕಿ ನಿಗಮದ ಕುರಿತಂತೆ ಇರ್ಬೋದು, ವಕ್ಫ್ ವಿಚಾರಕ್ಕೆ ಕುರಿತಂತೆ ಇರ್ಬೋದು, ಅಥವಾ ರಾಜ್ಯ ಸರ್ಕಾರ ತಗೊಳ್ಳುವಂಥ ಯಾವುದೇ ವಿಚಾರಕ್ಕೆ ಟೀಕೆ ಮಾಡುವಂತಹ ಕೆಲಸ ಇವತ್ತೇನು BJP ಮತ್ತು JDS ಮಾಡಿದೆ. ವಿಶೇಷವಾಗಿ ಮೂಢ ಹಗರಣವನ್ನು ತಗೊಂಡು ಎಲ್ಲಿ ಸಾವಿರಾರು ನಿವೇಶನಗಳು ಈಗಾಗಲೇ ಕೊಟ್ಟಿರುವಂಥದ್ದು ಕೇವಲ 14 ನಿವೇಶನಗಳಿಗೆ ಗುರಿ ಮಾಡಿಕೊಂಡು ನಿಜ ಅದು ಫಲಿತಾಂಶ ಹೊರಗೆ ಬರುತ್ತೆ. 3 ವಿವಿಧವಾದಂತಹ ಏಜೆನ್ಸಿಗಳು ಅದನ್ನು ತನಿಖೆ ಮಾಡ್ತಾ ಇದೆ. ಸತ್ಯ ಸಂಗತಿಗಳು ಜನರ ಮುಂದೆ ಬರುತ್ತೆ. ಆದರೆ ಇವರು ಪಾದಯಾತ್ರೆ ಮಾಡಿ ಅಥವಾ ಚುನಾವಣೆ ಇದ್ದಂತಹ ಸಂದರ್ಭಕ್ಕೆ ಸಣ್ಣ ವಿಚಾರಕ್ಕೂ ಹವಾ ಕೊಡುವಂಥ ಕೆಲಸ ಮಾಡಿದ್ದಕ್ಕೆ ಬಹುಶಃ ಇವತ್ತು ಈ ಫಲಿತಾಂಶ